So good morning all. In today's session, we are going to discuss modification of basic organization structure. So modification of basic organization structure. In previous class, we had discussion on basic structure of organization. So as I told, there are different levels of management working under a single organization. There are different models are there. The basic organization structure basically emphasize a hierarchical type of authority. Means the authority is going to distributed in different levels. Organization structure nalli ಮೂರು ತರ ಲೆವೆಲ್ಸ್ ಗಳು ಇರ್ತವೆ. ಆ ಮೂರು ಒಂದ್ ರೀತಿಯಲ್ಲಿ ಹೆರಾರ್ಕಿ ನಲ್ಲಿ ಕೆಲಸ ಮಾಡುತ್ತೆ. ಸೊ ಟಾಪ್, ಬಾಟಮ್, ಮಿಡ್ಲ್ ಈ ರೀತಿಯಲ್ಲಿ ಸೊ ಹೆರಾರ್ಕಿಕಲ್ ಲೆವೆಲ್ ನಲ್ಲಿ ಅದು ವರ್ಕ್ ಮಾಡುತ್ತೆ. ಮತ್ತು ಹೇಗೆ ನಾವು ಬಾಟಮ್ ಇಂದ ಮೇಲೆ ಹೋಗ್ತಾ ಇರ್ತೀವಿ ಅಲ್ಲಿ ಅಥಾರಿಟಿಗಳು ಬೇರೆ ಬೇರೆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತವೆ. And as well as it tells about span of control. So who is working under whom? So who is going to take in charge of the departments or the units or sub-units of the organization? So under whom control every unit of the organization is working. That also describes in organization structure. As well as unity of command. So where each subordinate has only one superior. ಪ್ರತಿಯೊಬ್ಬ ಇಂಡಿವಿಜುವಲ್ ಗೆ ಒಬ್ಬನು ಬಾಸ್ ಇರ್ತಾನೆ, ಅವನು ಸುಪೀರಿಯರ್ ಇರ್ತಾನೆ, ಅವನ ಅಂಡರ್ ನಲ್ಲಿ ಆತ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಯಾರು ಸುಪೀರಿಯರ್ ಇರ್ತಾರೆ ಅವರ ಡೈರೆಕ್ಷನ್ ಪ್ರಕಾರ, ಅವರ ಪ್ಲಾನಿಂಗ್ಸ್ ಪ್ರಕಾರ ಫಂಕ್ಷನ್ಸ್ ಗಳು ಅಲ್ಲಿ ವರ್ಕ್ ಆಗ್ತವೆ ಅಂತ ಹೇಳಿ. ಆಸ್ ವೆಲ್ ಆಸ್ ಫಂಕ್ಷನಲ್ ಸ್ಪೆಷಲೈಸೇಷನ್ ಕೂಡ ಆರ್ಗನೈಸೇಷನ್ ಸ್ಟ್ರಕ್ಚರ್ ನಲ್ಲಿ ಡಿಫೈನ್ ಆಗುತ್ತೆ. ಫಂಕ್ಷನಲ್ ಸ್ಪೆಷಲೈಸೇಷನ್ ಅಂದ್ರೆ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ working of the departments. So manufacturing irbodu, marketing irbodu, sales irbodu. So each department has its own specialization. So what kind of specialization each department has, that also described under the basic organization structure. However, we find that there are different practice. There are varieties of basic models we are following in the structure of the business organization. Okay, now let us see some of the structure here. So organization, product or service. So in the first thing, we may consider the structure of the organization on the basis of product or service. So instead of being structured by function, such as manufacturing or marketing or various specialized functions, instead of defining the organization structure, we may take the structure on the basis of product or services. Organization structure anna atana organization alliruvanta functions ಗಳ ಆಧಾರದ ಮೇಲೆ ನಾವು ಇಲ್ಲಿವರೆಗೂ ಅದರ ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡ್ತಾ ಇದ್ದೀವಿ. ಅದರ ಬದಲಾಗಿ ಆ ಆರ್ಗನೈಸೇಷನ್ ಅಲ್ಲಿ ಏನು ವಸ್ತುಗಳು ಉತ್ಪಾದನೆ ಆಗ್ತಾ ಇದಾವೆ ಅಥವಾ ಏನು ಸೇವೆಗಳು ಕೊಡ್ತಾ ಇದಾವೆ, ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಗಳು ಏನಾಗ್ತಾ ಇದಾವೆ, ಅದರ ಬೇಸ್ ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಗಳನ್ನು ಸಹಿತ ಡಿಫೈನ್ ಮಾಡಬಹುದು ಅಂತ. ಆಮೇಲೆ ಇಲ್ಲಿ ಈಚ್ ಪ್ರಾಡಕ್ಟ್ ಆಫ್ ಸರ್ವಿಸ್ ಗ್ರೂಪ್ ವಿಲ್ ಹ್ಯಾವ್ ಇಟ್ಸ್ ಓನ್ ಫಂಕ್ಷನ್ಸ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್, ಅಕೌಂಟಿಂಗ್ ಎಕ್ಸೆಟ್ರಾ. ಅಂದ್ರೆ ಈಚ್ ಸರ್ವಿಸ್ ಗ್ರೂಪಿನಲ್ಲಿ ಅವ್ರದೇ ಆದಂತ ಸೆಟ್ ಆಫ್ ಡಿಫರೆಂಟ್ ಫಂಕ್ಷನ್ಸ್ ಗಳು ಇರ್ತವೆ. ಆ ಈಚ್ ಗ್ರೂಪ್ ನಲ್ಲಿ ಈ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತವೆ ಅಂತ ಹೇಳಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಎಲ್ಲವೂ ಒಂದೇ ಸರ್ವಿಸ್ ಗ್ರೂಪಿನಲ್ಲಿ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತವೆ. ಸೊ ಅಂತ ಒಂದು ಗ್ರೂಪ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಗಳನ್ನ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ನಲ್ಲಿ ಡಿಫೈನ್ ಮಾಡಬಹುದು. ಸೊ ಈ ರೀತಿಯಲ್ಲಿ ಮಾಡಿದ್ರೆ ಏನಾಗ್ತದೆ, ದಿಸ್ ರಿಸಲ್ಟ್ಸ್ ಇನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಫೋಕಸ್ ಆನ್ ಔಟ್ಪುಟ್ ರಾದರ್ ದನ್ ದ ಪ್ರೋಸೆಸ್. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ
ಸೊ ನಮ್ಗೆ ಏನು ರಿಸಲ್ಟ್ ಬರುತ್ತೆ ಅಥವಾ ಏನು ಔಟ್ಪುಟ್ ಬರುತ್ತೆ ಅದರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಅದರ ಬದಲಾಗಿ ಏನ್ ಕೆಲಸ ಮಾಡಬೇಕಾಗಿದೆ ಅದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡುವಂತ ಅವಶ್ಯಕತೆ ಬೀಳೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ process we focused on the output or result of the organization. So as well as it seeks to bring under a unified command all decisions affecting each group of outputs. ಇಂಥ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಒಂದು ಯುನಿಫೈಡ್ ಕಮಾಂಡ್ ಮೂಲಕ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಒಂದು ಕಡೆಯಿಂದ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಡಿಸಿಷನ್ ತಗೊಂಡ್ರೆ ಎಲ್ಲಾ ಗ್ರೂಪ್ಸ್ ಗಳಿಗೂ ಆ ಡಿಸಿಷನ್ಸ್ ಗಳು ಇಂಪ್ಲಿಮೆಂಟ್ ಆಗುತ್ತೆ ಮತ್ತು ಎಫೆಕ್ಟ್ ಆಗುತ್ತೆ. ಅದರಿಂದ ನಮ್ಗೆ ರಿಸಲ್ಟ್ಸ್ ಗಳು ಜನರೇಟ್ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ, ಅಂಡ್ ಆಸ್ ವೆಲ್ ಆಸ್ ಇಂತಹ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಅನ್ನುವಂತಹ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಎಲ್ಲಿ ನೋಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಆರ್ಗನೈಸೇಷನ್. ಸೊ ಕನ್ಸ್ಯೂಮರ್ ಪ್ರೊಡಕ್ಷನ್ ಅಂತಂದ್ರೆ, ಸೊ ಕೆಲವು ಇದು ಕಂಪನಿಗಳು ಈ ಹೌಸ್ ಹೋಲ್ಡ್ ಸಪ್ಲೈಸ್ ಲೈಕ್ ಫ್ರಿಜ್ ಅಥವಾ ವಾಷಿಂಗ್ ಮಷೀನು ಅಥವಾ ಮಿಕ್ಸರ್, ಈ ರೀತಿಯಲ್ಲಿ ಹೌಸ್ ಹೋಲ್ಡ್ ಸಪ್ಲೈಸ್ಗಳು ಅಪ್ಲಯನ್ಸಸ್ ಗಳನ್ನ ಉತ್ಪಾದನೆ ಮಾಡುವಂತ ಇಂಡಸ್ಟ್ರಿಗಳು ಎಲ್ಲಿರ್ತಾವೆ ಅಂತ ಇಂಡಸ್ಟ್ರಿಗಳಲ್ಲಿ ಈ ಪ್ರೊಡಕ್ಟ್ಸ್ ಮತ್ತು ಸರ್ವಿಸಸ್ ಆಧಾರದ ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡಬಹುದು ಅಂತ ಹೇಳಿ. ಅಂಡ್ ಸಮ್ ಟೈಮ್ ಎ ಸರ್ವಿಸ್ ಆರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಮೈಟ್ ಹ್ಯಾವ್ ಸರ್ವಿಸ್ ಗ್ರೂಪಿಂಗ್ಸ್. ಇವಾಗೆ ಕೆಲವು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಕೂಡ ಪ್ರೊಡಕ್ಟ್ಸ್ ಮತ್ತು ಸರ್ವಿಸಸ್ ಗಳ ಮೇಲೆನೆ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಗಳನ್ನ ಡಿಫೈನ್ ಮಾಡಿರ್ತಾರೆ. ಅಂದ್ರೆ ಯಾರ್ಯಾರು ಏನೇನ್ ಕೆಲಸ ಮಾಡಬೇಕಾಗಿದೆ ಅವ್ರವ್ರ ಡ್ಯೂಟೀಸ್ ಗಳನ್ನ, ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಅವರಿಗೆ ಮೆನ್ಷನ್ ಮಾಡಿ, ಅವರ ಅಥಾರಿಟಿ ಏನು, ಅವ್ರ ಕಂಟ್ರೋಲ್ ಎಷ್ಟಿದೆ ಅದನ್ನ ಡಿಫೈನ್ ಮಾಡಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಡಿಫೈನ್ ಮಾಡಿರ್ತಾರೆ. ಸೊ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಗಳಲ್ಲಿ ಅಥವಾ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ. ಅದೇ ರೀತಿಲಿ ಇಫ್ ಯು ಕಮ್ ಟು ದ ಇನ್ಫಾರ್ಮೇಶನ್ ಸಿಸ್ಟಮ್, ಸೊ ಕಂಪ್ಯೂಟರ್ ಸಾಫ್ಟ್ವೇರ್ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಇತ್ತಂದ್ರೆ, ಫರ್ಮ್ ಇತ್ತಂದ್ರೆ, ಅಲ್ಲಿ ಕೂಡ ಸಾಫ್ಟ್ವೇರ್ಸ್ ಗಳನ್ನ ಎಲ್ಲಾ ಸಾಫ್ಟ್ವೇರ್ಗಳು ಒಬ್ಬರೇ ಮಾಡಲ್ಲ. ಸೊ ದೇರ್ ವಿಲ್ ಬಿ ಎ ಡಿಫರೆಂಟ್ ಗ್ರೂಪ್ಸ್ ಲೈಕ್ ಕಸ್ಟಮ್ ಸಾಫ್ಟ್ವೇರ್, ಪ್ಯಾಕೇಜ್ ಸಾಫ್ಟ್ವೇರ್, ಕಂಪ್ಯೂಟರ್ ಟೈಮ್ ಶೇರಿಂಗ್, ಈ ರೀತಿಯಲ್ಲಿ ಬೇರೆ ಬೇರೆ ಗ್ರೂಪ್ಸ್ ಗಳನ್ನ ಮಾಡಿಕೊಂಡು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಡಸ್ಟ್ರಿ ಕೂಡ ಏನಾಗ್ತದೆ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಡಿವೈಡ್ ಮಾಡಿ ಕೆಲಸ ಮಾಡುತ್ತೆ ಅಂತ. ಅಂಡ್ ಆಫ್ಟರ್ ದಟ್ the one more method of organization structure is project organization. So nimಗೆಲ್ಲ ಗೊತ್ತಿದೆ. So a project organization utilizes different resources of the assigned to the project, as well as it is headed by a project director. ಒಂದು ಪ್ರಾಜೆಕ್ಟ್ ಅಂತಂದ್ರೆ ಅಲ್ಲಿ ಒಂದು ನಿರ್ದಿಷ್ಟವಾದಂತ ಕೆಲಸ ಇರುತ್ತೆ. ಅಲ್ಲಿ ಆ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ರಿಸೋರ್ಸಸ್ ಗಳನ್ನ ಕೊಟ್ಟಿರ್ತಾರೆ. ಆ ರಿಸೋರ್ಸಸ್ ಗಳನ್ನ ಬಳಕೆ ಮಾಡಿಕೊಂಡು ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಮೇಲೆ ಪ್ರತಿಯೊಂದು ಪ್ರಾಜೆಕ್ಟ್ ಗೆ ದೇರ್ ವಿಲ್ ಬಿ ಎ ಪ್ರಾಜೆಕ್ಟ್ ಡೈರೆಕ್ಟರ್. ಸೊ ಹಿ ವಿಲ್ ಬಿ ಟ್ರೀಟೆಡ್ ಆಸ್ ಹೆಡ್ ಆಫ್ ದ ಪ್ರಾಜೆಕ್ಟ್ ಡೈರೆಕ್ಟರ್. ಸೊ ಇಲ್ಲಿ ಇಂತಹ ಒಂದು ಸ್ಟ್ರಕ್ಚರ್ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಕಂಪನಿ. ಸೊ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಗಳನ್ನ ಅಥವಾ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಗಳನ್ನ ಬಿಲ್ಡಿಂಗ್ಸ್ ಗಳು ಅಥವಾ ಯಾವುದೇ ಒಂದು ಅಪಾರ್ಟ್ಮೆಂಟ್ಸ್ ಗಳ ಒಂದು ಕನ್ಸ್ಟ್ರಕ್ಷನ್ ಮಾಡುವಂತ ಕಂಪನಿ ಇತ್ತಂದ್ರೆ ಅಲ್ಲಿ ಇಂತಹ ಪ್ರಾಜೆಕ್ಟ್ ಆರ್ಗನೈಸೇಷನ್ಸ್ ಗಳು ತುಂಬಾ ಚೆನ್ನಾಗಿ ಬಳಕೆ ಮಾಡಬಹುದು ಅಂತ, ಅಂದ್ರೆ ಈ ಸ್ಟ್ರಕ್ಚರ್ ಅನ್ನ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಸೊ ಫಾರ್ ಎಕ್ಸಾಂಪಲ್ ಏರೋಸ್ಪೇಸ್ ಕನ್ಸರ್ನ್ಸ್ ಹ್ಯಾವ್ ಯೂಸ್ ಟು ಮೆಥಡ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಅಂದ್ರೆ ಕೆಲವು ಏರೋಸ್ಪೇಸ್ ಅಂತ ಕಂಪನೀಸ್ ಗಳಲ್ಲಿ ಸೊ ನೀವೇನ್ ಮಾಡ್ಬೋದು, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅನ್ನುವಂಥ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿ. ಆಮೇಲೆ ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಸಮ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ವರ್ಕ್ಸ್ ಆಸ್ ಎ ಪ್ರಾಜೆಕ್ಟ್ ಲೈಕ್ ಸಿಸ್ಟಮ್ ಅನಾಲಿಸಿಸ್ ಅಥವಾ ಪ್ರೋಗ್ರಾಮರ್ಸ್. ಅವ್ರೇನ್ ಮಾಡ್ತಾರೆ ಅಂದ್ರೆ ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಸೊ ಪ್ರಾಜೆಕ್ಟ್ ಒಂದೊಂದು ಪ್ರಾಜೆಕ್ಟ್ ಗಳನ್ನ ತೆಗೆದುಕೊಂಡು ಅದನ್ನ ವರ್ಕ್ ಮಾಡ್ತಾ ಹೋಗ್ತಾರೆ ಆಸ್ ಎ ಡಿಪಾರ್ಟ್ಮೆಂಟ್ ಅಂತ ಹೇಳಿ, ಆಸ್ ಎ ಗ್ರೂಪ್ ಆಫ್ ಆರ್ಗನೈಸೇಷನ್ ತರ ಒಂದು ಸಪರೇಟ್ ಒಂದೊಂದು ಪ್ರಾಜೆಕ್ಟ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ. ಅದು ಸಿಸ್ಟಮ್ ಅನಾಲಿಸ್ಟ್ ಇರ್ಬೋದು ಅಥವಾ ಪ್ರೋಗ್ರಾಮರ್ಸ್ ಇರ್ಬೋದು. ಈ ರೀತಿಯಲ್ಲಿ ಪ್ರಾಜೆಕ್ಟ್ ಆರ್ಗನೈಸೇಷನ್ ಕೂಡ ನಾವು ಯೂಸ್ ಮಾಡ್ಕೋಬಹುದು ಅಂತ. ಅಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್ ಅಲ್ಲಿ ಒನ್ ಮೈಟ್ ವ್ಯೂ ಎ ಪ್ರಾಜೆಕ್ಟ್ ಆರ್ಗನೈಸೇಷನ್ ಆಸ್ ಎ ಡೈನಾಮಿಕ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಪ್ರಾಡಕ್ಟ್ ಆರ್ ಸರ್ವಿಸ್. ಸೊ ಕಂಪೇರ್ ಟು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡಿದ್ರಂದ್ರೆ ಸೊ ಮೋರ್ ಬೆಟರ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಪ್ರಾಜೆಕ್ಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಒಂದು ಡೈನಾಮಿಕ್ ರೀತಿಯಲ್ಲಿ ಕೆಲಸ ಮಾಡುವಂತ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್.
ಸೊ ಟೆಂಪ್ರರಿಲಿ ಏನಾಗುತ್ತೆ ಅಂದ್ರೆ, ಸೊ ಒಂದು ಪ್ರಾಜೆಕ್ಟ್ ಗೆ ಬೇಕಾದಂತಹ ನೆಸೆಸಿಟೀಸ್ ಗಳು ಏನಿದಾವೆ, ಅಥವಾ ರೆಸ್ಪಾನ್ಸಸ್ ಗಳು ಏನಿದಾವೆ, ಕೋಆರ್ಡಿನೇಷನ್ ಏನ್ ಬೇಕಾಗಿದೆ, ಅಥವಾ ಅಸೈನಿಂಗ್ ರೀಅಸೈನಿಂಗ್ ರಿಸೋರ್ಸಸ್ ಗಳು ಏನಿದಾವೆ, ಅವುಗಳನ್ನ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಆ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಸೊ ಇವೆಲ್ಲ ನೋಡಿಕೊಳ್ಳುವಂತ ಜವಾಬ್ದಾರಿ ಯಾರ್ದಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಎ ಕನ್ಸಿಡರಬಲ್ ಅಥಾರಿಟಿ ಫಾರ್ ದ ಡ್ಯೂರೇಷನ್ ಆಫ್ ಎ ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ ಎಷ್ಟು ಸಮಯದಲ್ಲಿ ಮುಗಿಸ್ಬೇಕಾಗಿರುತ್ತೆ, ಆ ಟೈಮ್ ಡ್ಯೂರೇಷನ್ ಅಲ್ಲೇ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದರ ರೆಸ್ಪಾನ್ಸಿಬಿಲಿಟಿ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಇರುತ್ತೆ. ಅಂಡ್ ಆಸ್ ವೆಲ್ ಆಸ್ ಆಫ್ಟರ್ the organization completed its services and selling the product, lateral relations ಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತಿನ ಇಂಡಸ್ಟ್ರಿಗಳು ಆಫ್ಟರ್ ಸೇಲ್ ಅಥವಾ ಆಫ್ಟರ್ ಕಂಪ್ಲೀಷನ್ ಆಫ್ ದ ಟ್ರಾನ್ಸಾಕ್ಷನ್ ಇನ್ ದ ಬಿಸ್ನೆಸ್ ಮುಂದೆ ಏನ್ ಸರ್ವಿಸಸ್ ಗಳನ್ನ ಕೊಡ್ತಾ ಇದೀವಿ ಅದು ತುಂಬಾ ಇಂಪಾರ್ಟೆಂಟ್. ಮತ್ತು ಅದರ ಬೇಸ್ ಮೇಲೆನೆ ಕಸ್ಟಮರ್ ಫೇತ್ ಮತ್ತು ಕಸ್ಟಮರ್ ರಿಲೇಷನ್ಸ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಲೇಟರಲ್ ರಿಲೇಷನ್ಸ್ ಅಂತಂದ್ರೆ ಇಟ್ ಈಸ್ ಎಫಿಷಿಯಂಟ್ ಟು ಕಂಬೈನ್ ಸಿಮಿಲರ್ ಆಕ್ಟಿವಿಟೀಸ್ ಇಂಟು ಸಿಂಗಲ್ ಫಂಕ್ಷನ್. ಅಂದ್ರೆ ಮಾರ್ಕೆಟಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಒಂದು ಕಂಬೈನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಮೆಥಡ್ ಲೇಟರಲ್ ರಿಲೇಷನ್ ಅಲ್ಲಿ ಯೂಸ್ ಮಾಡಲಾಗುತ್ತೆ. ಬಟ್ ಇವಾಗ ಫ್ಯಾಕ್ಟ್ ಏನಿದೆ ಅಂದ್ರೆ, ಡಿಫ್ರೆಂಟ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ make use of the functions creates a need for a coordination and conflict resolution. ಯಾವುದೇ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕಾಗಿದೆ ಅಂದ್ರೆ, ಸೊ ಪ್ರತಿಯೊಂದು ಯೂನಿಟ್ ಆಫ್ ದ ಆರ್ಗನೈಸೇಷನ್ ಏನಿರ್ತದೆ ಅದರ ಕೋಆರ್ಡಿನೇಷನ್ ತುಂಬಾ ಅವಶ್ಯಕ ಇರುತ್ತೆ. ವಿತೌಟ್ ಕೋಆರ್ಡಿನೇಷನ್ ಯಾವುದೇ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಒಂದು ಫ್ಯಾಕ್ಟ್. ಆದ್ರೂ ಕೂಡ ನಾವು ಲೇಟರಲ್ ರಿಲೇಷನ್ಸ್ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ ಗಳನ್ನ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಪ್ರೊವೈಡ್ ಮಾಡಿದ ನಂತರ ಸೊ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಅದರದೇ ಆದಂತ ಒಂದು ಫಂಕ್ಷನಲ್ ಯೂನಿಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆರ್ಗನೈಸೇಷನಲ್ ಮೆಥಡ್ಸ್ ಫಾರ್ ರೀಕನ್ಸೈಲಿಂಗ್ ದ ಫಂಕ್ಷನಲ್ ಆರ್ಗನೈಸೇಷನ್ ವಿತ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಆಬ್ಜೆಕ್ಟಿವ್ಸ್ ಆರ್ ಟರ್ಮ್ಡ್ ಲೇಟರಲ್ ರಿಲೇಷನ್ಸ್. ಅಂದ್ರೆ ಆರ್ಗನೈಸೇಷನ್ ಒಂದು ಫಂಕ್ಷನ್ಸ್ ಗಳು ಮುಗಿದ ನಂತರ ಪ್ರಾಡಕ್ಟ್ ಸರ್ವಿಸಸ್ ಗಳು ಯಾವ ಉದ್ದೇಶಕ್ಕಾಗಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅದನ್ನ ನಾವು ಪೂರೈಸಲಿಕ್ಕೆ ಆ ಲೇಟರಲ್ ರಿಲೇಷನ್ಸ್ ಗಳನ್ನ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಲೇಟರಲ್ ರಿಲೇಷನ್ಸ್ ಮಾಡಬೇಕಾಗಿದೆ ಅಂದ್ರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಕೆಲವೊಂದು ಮೆಥಡ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಅಲ್ಲಿ ಒಂದೊಂದಾಗಿ ಇಲ್ಲಿ ನಾನು ಕೊಟ್ಟಿದ್ದೀನಿ ನಿಮ್ಗೆ. ಸೊ ದ ಫಸ್ಟ್ ಈಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಮಾಂಗ್ ಮ್ಯಾನೇಜರ್ಸ್. ಯಾವುದೇ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗಿದೆ ಅಂದ್ರೆ ಒಂದು ಯೂನಿಟಿನ ಮ್ಯಾನೇಜರು ಇನ್ನೊಂದು ಯೂನಿಟಿನ ಮ್ಯಾನೇಜರ್ ಜೊತೆಗೆ ಕಮ್ಯುನಿಕೇಟ್ ಮಾಡಬಹುದು, ನೇರವಾಗಿ ಕಮ್ಯುನಿಕೇಟ್ ಮಾಡುವಂತ ಒಂದು ಮೆಥಡ್. ಮ್ಯಾನೇಜರ್ ಇನಿಷಿಯೇಟ್ ಕಾಂಟ್ಯಾಕ್ಟ್ಸ್ ವಿತ್ ಅದರ್ ಮ್ಯಾನೇಜರ್ಸ್ ಟು ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್. ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಏನೇ ಸಮಸ್ಯೆ ಬರಲಿ ಒಬ್ಬ ಮ್ಯಾನೇಜರ್ ಇನ್ನೊಬ್ಬ ಮ್ಯಾನೇಜರ್ಗೆ ನೇರವಾಗಿ ಸಂಪರ್ಕ ಮಾಡಿ ಆತನ ಸಮಸ್ಯೆಗಳನ್ನ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಸಾಲ್ವ್ ಮಾಡೋದು ಒಳ್ಳೇದು ಅಂತ. ಫಾರ್ ಎಕ್ಸಾಂಪಲ್, ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನೇಜರ್ can contact controller to resolve conflicts regarding the processing of accounting applications. ಈಗ ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನೇಜರ್ಗೆ ಕೇವಲ ಸಾಫ್ಟ್ವೇರ್ ಕಂಪ್ಯೂಟರ್ ಫಂಕ್ಷನ್ಸ್ ಗಳು ಏನಿದಾವ ಅವಷ್ಟ ಗೊತ್ತಿರುತ್ತೆ, ಬಟ್ ಅಕೌಂಟಿಂಗ್ ಅಪ್ಲಿಕೇಶನ್ ಹೇಗ್ ಬೇಕು ಅನ್ನೋದು ಗೊತ್ತಿರಲ್ಲ. ಆತ ಆ ಸಮಸ್ಯೆನ ಹೆಂಗ್ ಸಾಲ್ವ್ ಮಾಡಬಹುದು ಅಂದ್ರೆ ಹಿ ಮೇ ಕಾಂಟ್ಯಾಕ್ಟ್ ಟು ದ ಕಂಟ್ರೋಲರ್ ಆಫ್ ದ ಅಕೌಂಟಿಂಗ್. ಸೊ ಯಾರು ಅಕೌಂಟಿಂಗ್ ಕಂಟ್ರೋಲ್ ಮಾಡ್ತಾ ಇದ್ರೆ ಅದನ್ನ ಭೇಟಿ ಮಾಡಿ ಆತನಿಂದ ಯಾವ ರೀತಿ ಅಕೌಂಟಿಂಗ್ ಅಪ್ಲಿಕೇಶನ್ ಕೆಲಸ ಮಾಡ್ತವೆ ಅದನ್ನ ತಿಳ್ಕೊಂಡು ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂಡ್ ಸೆಕೆಂಡ್ ಒನ್, ಲೀಸನ್ ರೋಲ್ಸ್ ಅಂತ ಹೇಳಿ. ಸೊ ಲೀಸನ್ ಅನ್ನೋದು ಒಬ್ಬ ಪರ್ಸನ್ ಸೊ ಯಾವುದೇ ಸಮಸ್ಯೆಗಳು ಇದ್ರೆ ಅದನ್ನ ಕೋಆರ್ಡಿನೇಟ್ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನ ರಿಸಾಲ್ವ್ ಮಾಡುವಂತಹ ಮೆಥಡ್ ಯೂಸ್ ಮಾಡ್ಕೊಂಡು ಯಾರು ಕೆಲಸ ಮಾಡ್ತಾರೆ ಆತನಿಗೆ ಲೇಸನ್ ಅಂತ ಹೇಳ್ತಾರೆ, ಲೇಸನ್ ಆಫೀಸರ್ ಅಂತ ಹೇಳ್ತಾರೆ. ಆತನ ರೋಲ್ ಏನಪ್ಪಾ ಅಂದ್ರೆ ಹೀಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ಕೋಆರ್ಡಿನೇಟಿಂಗ್ ಲೇಟರಲ್ ಫ್ಲೋ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಈಸ್ ಅಸೈನ್ ಟು ದ ಇಂಡಿವಿಜುವಲ್. ಅಂದ್ರೆ ಒಂದ್ಸಲ ಪ್ರಾಡಕ್ಟ್ ಸರ್ವಿಸ್ ಕೊಟ್ಟ ಮೇಲೆ ಮುಂದೆ ಬರುವಂತ ಯಾವುದೇ ಸಮಸ್ಯೆ ಇರಲಿ ಅದನ್ನ ಆ ಸಮಸ್ಯೆಗೆ ಸೊಲ್ಯೂಷನ್ ಕೊಡುವಂತ ಕೆಲಸ ಒಬ್ಬ ವ್ಯಕ್ತಿಗೆ ವಹಿಸಿರ್ತಾರೆ, ಅವನಿಗೆ ಲೀಸನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, an individual is assigned responsibility for coordinating the effects of productions of and information system in the preparation of daily production schedules. ಇಲ್ಲಿ ಏನಾಗ್ತದೆ ಅಂದ್ರೆ, ಸೊ ಉದಾಹರಣೆಯಾಗಿ
ಒಂದು ಪ್ರೊಡಕ್ಷನ್ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಸೊ ಅವನ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಪ್ರಿಪೇರ್ ಮಾಡಿದಂತ ಶೆಡ್ಯೂಲ್ಸ್ ಪ್ರಕಾರ ಅವುಗಳನ್ನ ಪ್ರೊಡಕ್ಷನ್ ಡೇ ಶೆಡ್ಯೂಲ್ ಪ್ರಕಾರ ಬ್ಯಾಚ್ ಪ್ರಕಾರ ಡೈಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೇನೋ ಇಲ್ಲ ಅಂತ ನೋಡ್ಕೊಳ್ಳುವಂತ ಜವಾಬ್ದಾರಿ ಅತಂದಿರುತ್ತೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಂದ್ರೆ ಒಂದು ಲೀಸನ್ ಅನ್ನುವಂತ ಪರ್ಸನ್ ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅದನ್ನ ಸಾಲ್ವ್ ಮಾಡ್ಕೋಬಹುದು ಅಂತ. ಅಂಡ್ ಥರ್ಡ್ ಒನ್ ಈಸ್ ಟಾಸ್ಕ್ ಫೋರ್ಸ್. ಸೊ ಯೂಶುವಲಿ ಆರ್ಗನೈಸೇಷನ್ ಅಲ್ಲಿ ಗ್ರೂಪ್ ಆಫ್ ಒಂದು ಟಾಸ್ಕ್ ಫೋರ್ಸ್ ತರ ಮಾಡಿ ಆ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಫಂಕ್ಷನ್ಸ್ ಗಳನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಅಥವಾ ಈ ಕಾನ್ಫ್ಲಿಕ್ಟ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಬಳಕೆ ಮಾಡಬಹುದು ಅಂತ. ಸೊ ಯೂಶುವಲಿ ನೀವು ಕೆಲವು ಫಂಕ್ಷನ್ಸ್ ಗಳಿಗೆ ಈಗ ಉದಾಹರಣೆಗೆ ನೀವು ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಆಫೀಸ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಒಂದು ಕಮಿಟಿ ಮಾಡಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಗಳನ್ನ ಟಾಸ್ಕ್ ಫೋರ್ಸ್ ತರ ಅಪಾಯಿಂಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಮೆಥಡ್ ಏನಿರುತ್ತೆ ಅದಕ್ಕೆ ಟಾಸ್ಕ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ಈಗ ನೀವು ಕೇಳಿರ್ಬೋದು ಗೌರ್ಮೆಂಟ್ ಕೂಡ ಏನ್ ಮಾಡ್ತದೆ ಅಂದ್ರೆ ಯಾವುದೇ ಒಂದು ಸ್ಪೆಷಲ್ ಸಮಸ್ಯೆ ಬಂದಾಗ ಅದಕ್ಕೊಂದು ಕಮಿಟಿ ರಚನೆ ಮಾಡಿ ಅದರಲ್ಲಿ ಮೆಂಬರ್ಸು ಅಥವಾ ಅದರ ಟೀಮ್ ಲೀಡರ್ ಅಸೈನ್ ಮಾಡಿ ಆ ಕೆಲಸ ಕಂಪ್ಲೀಟ್ ಆಗುವವರೆಗೂ ನೋಡ್ಕೊಳ್ಳುವಂತ ಜವಾಬ್ದಾರಿ ಆತನಿಗೆ ಕೊಟ್ಟಿರ್ತಾರೆ. ಸೊ ಈ ರೀತಿಯಲ್ಲಿ ಟಾಸ್ಕ್ ಫೋರ್ಸ್ಗಳು ಸಹಿತ ನೀವು ನೋಡಬಹುದು ಅಂತ ಹೇಳಿ. ಆಮೇಲೆ ಫೋರ್ತ್ ಒನ್ ಟೀಮ್ಸ್ ಗಳನ್ನು ಸಹಿತ ಫಾರ್ಮ್ ಮಾಡಬಹುದು. ಟೀಮ್ಸ್ ಫಾರ್ಮ್ಡ್ ಅರೌಂಡ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಪ್ರಾಬ್ಲಮ್ಸ್. ಸೊ ಯಾಕಂದ್ರೆ ಪ್ರಾಬ್ಲಮ್ಸ್ ಗಳು ಬರ್ತಾನೆ ಇರ್ತಾವೆ, ಆ ಪ್ರತಿ ಪ್ರಾಬ್ಲಮ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ನೀವು ಟೀಮ್ಸ್ ಗಳನ್ನ ಫಾರ್ಮ್ ಮಾಡಬಹುದು. ಲೈಕ್ ಕ್ಲೈಂಟ್ಸ್ ಗಳ ಬೇಸ್ ಮೇಲೆ, ರೀಜನ್ಸ್ ಮೇಲೆ, ಫಂಕ್ಷನ್ಸ್ ಮೇಲೆ, ಪ್ರೊಡಕ್ಟ್ಸ್ ಮೇಲೆ ಒಂದೊಂದು ಟೀಮ್ ಅನ್ನ ರಚನೆ ಮಾಡಿ ಅದಕ್ಕೆ ಬಂದಂತ ಸಮಸ್ಯೆಯನ್ನ ಸಾಲ್ವ್ ಮಾಡಬಹುದು. ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಕ್ವಾಲಿಟಿಯನ್ನ ನಾವು ಅಶ್ಯೂರ್ ಮಾಡ್ಬೇಕಾಗಿದೆ ಅಂದ್ರೆ ಅದಕ್ಕೆ ನೋಡ್ಕೊಳ್ಳಿಕ್ಕೆ ಒಂದು ಟೀಮ್ ತಯಾರು ಮಾಡಿ ಡೇಟಾಬೇಸ್ ಕ್ವಾಲಿಟಿ ಚೆಕ್ ಮಾಡ್ಲಿಕ್ಕೆ ನಾವು ಟೀಮ್ ಅನ್ನ ಫಾರ್ಮ್ ಮಾಡಬಹುದು. ಅಂದ್ರೆ ಟೀಮ್ ಬೇಸ್ ಮೇಲೆ ಕೂಡ ನೀವು ವರ್ಕ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಅಂಡ್ ಫಿಫ್ತ್ ಒನ್ ಇಂಟಿಗ್ರೇಟಿಂಗ್ ಪರ್ಸನಲ್ಸ್. ಸೊ ಇಲ್ಲಿ ಇಂಟಿಗ್ರೇಟಿಂಗ್ ಪರ್ಸನಲ್ಸ್ ಅಂತಂದ್ರೆ ಬೇರೆ ಬೇರೆ ವ್ಯಕ್ತಿಗಳನ್ನ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಟ್ಟು ಮ್ಯಾನೇಜರ್ ತರ ಅಪಾಯಿಂಟ್ ಮಾಡಿ ಅವರಿಂದ ಕೆಲಸ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್, ಬ್ರ್ಯಾಂಡ್ ಮ್ಯಾನೇಜರ್. ಸೊ ಅವ್ರು ಏನ್ ಮಾಡ್ತಾರಂದ್ರೆ ಆಕ್ಚುಲಿ ದೇ ಸೂಪರ್ವೈಸ್ ದ ಆಕ್ಚುಯಲ್ ವರ್ಕ್. ಅಂದ್ರೆ ದೇ ಆರ್ ದ ರೆಸ್ಪಾನ್ಸಿಬಲ್ ಟು ಇಂಟಿಗ್ರೇಟ್ ದ ಈಚ್ ಸಬ್ ಯೂನಿಟ್ ಆಫ್ ದ ಆರ್ಗನೈಸೇಷನ್. ಸೊ ಆರ್ಗನೈಸೇಷನ್ ಅಲ್ಲಿರುವಂತ ಪ್ರತಿಯೊಂದು ಯೂನಿಟ್ ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾನಿಲ್ಲ ಅನ್ನುವಂತ ನೋಡಿಕೊಳ್ಳುವಂತ ಜವಾಬ್ದಾರಿ ಇರ್ತದೆ. ಕೇವಲ ಸೂಪರ್ವೈಸ್ ಅಷ್ಟೇ ಅಲ್ಲ, ಸೊ ಅದನ್ನ ಇಂಟಿಗ್ರೇಟ್ ಮಾಡಿ ಬೂಸ್ಟ್ ಮಾಡಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡುವಂತ ಜವಾಬ್ದಾರಿ ಆ ಟೀಮ್ ಮ್ಯಾನೇಜರ್ ಇರುತ್ತೆ ಅಥವಾ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಇರುತ್ತೆ. ಸೊ ಇನ್ಫಾರ್ಮೇಶನ್ ಸಿಸ್ಟಮ್ ಎಕ್ಸಾಂಪಲ್ ತಗೊಂಡ್ರೆ ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ ಸೊ ಡೇಟಾ ಕಮ್ಯುನಿಕೇಶನ್ ಸರ್ವಿಸಸ್ ಗಳು ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್ ಸರಿಯಾಗಿ ಆಗ್ತಾ ಇದೆನೆ ಇಲ್ಲ ಅಂತ ನೋಡಿಕೊಳ್ಳುವಂತ ಜವಾಬ್ದಾರಿ ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನೇಜರ್ದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅದೇ ರೀತಿಯಲ್ಲಿ ಲಾಸ್ಟ್ ಪಾಯಿಂಟ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್. ಇಲ್ಲಿ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಅಂತಂದ್ರೆ ಇಟ್ಸ್ ಎ ಫಾರ್ಮಲೈಸ್ ಯೂಸ್ ಆಫ್ ಇಂಟಿಗ್ರೇಟಿಂಗ್ ಲೇಟರಲ್ ರಿಲೇಷನ್ಸ್ ಅಂತ. ಸೊ ಇಲ್ಲಿ ಈಚ್ ಅಂಡ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಗಳನ್ನ ನಾವು ಒಂದ್ಸಲ ಬಿಸ್ನೆಸ್ ಮಾಡಿದಾಗ ಅದನ್ನ ಡಿಪಾರ್ಟ್ಮೆಂಟ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಆರ್ಗನೈಸೇಷನ್ಸ್ ಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಈಚ್ ಲೆವೆಲ್ಸ್ ಗಳು ಏನಾಗ್ತದೆ ಅಂದ್ರೆ ಆ ಡಿಪಾರ್ಟ್ಮೆಂಟ್ಸ್ ಗಳ ಫಂಕ್ಷನ್ಸ್ ಗಳನ್ನ ಆನ್ ದ ಬೇಸಿಸ್ ಆಫ್ ದೇರ್ ಅಥಾರಿಟಿ ಮತ್ತು ರಿಲೇಷನ್ಸ್ ಇವುಗಳ ಮೇಲೆ ತಮ್ಮ ಸರ್ವಿಸಸ್ ಗಳನ್ನ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಗಳ ಮೇಲೆ ಕೊಡಬೇಕಾಗುತ್ತೆ. ಸೊ ಇದನ್ನ ಆಸ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿ ನಾವು ರೋಸ್ ಮತ್ತು ಕಾಲಮ್ಸ್ ರೂಪದಲ್ಲಿ ತೋರಿಸ್ಕೋಬಹುದು. ಸೊ ಈ ರೀತಿ ರೋಸ್ ಮತ್ತು ಕಾಲಮ್ಸ್ ಗಳ ರೂಪದಲ್ಲಿ ಸೊ ಡಿಪಾರ್ಟ್ಮೆಂಟ್ಸ್ ಗಳು ಮತ್ತು ಅದರ ಡಿಪಾರ್ಟ್ಮೆಂಟ್ಸ್ ಗಳ ಫಂಕ್ಷನ್ಸ್ ಗಳನ್ನ ರೋಸ್ ಮತ್ತು ಕಾಲಮ್ಸ್ ರೀತಿಯಲ್ಲಿ ತೋರಿಸಬಹುದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಟ್ರಿಕ್ಸ್ ಆಫನ್ ಯೂಸ್ಡ್ ಇನ್ ಲಾರ್ಜ್ ಡೈವರ್ಸಿಫೈಡ್ ಕಂಪನೀಸ್, ಅಂದ್ರೆ ಬಿಗ್ ಇಂಡಸ್ಟ್ರಿಗಳಲ್ಲಿ ಲಾರ್ಜ್ ಕಂಪನೀಸ್ ಗಳಲ್ಲಿ ಇಂಥ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಫಾರ್ಮುಲಾವನ್ನ ಯೂಸ್ ಮಾಡಲಾಗುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಲೈನ್ಸ್ ಗಳನ್ನ ಕೆಲವು ಫಂಕ್ಷನಲ್ ಸ್ಪೆಷಲಿಸ್ಟ್ ಯೂನಿಟ್ಸ್ ಗಳಿಗೆ ಅಥವಾ ಕೆಲವೊಂದು ಹೆರಾರ್ಕಿನಲ್ಲಿ ಬರುವಂತ ಹೆಡ್ಸ್ ಗಳು ಮತ್ತು ಬಿಸ್ನೆಸ್ ಯೂನಿಟ್ಸ್ ಏನಿರುತ್ತೆ ಸೊ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತರ ಸೊ ಇದನ್ನ ಕೊಟ್ಟಿರ್ತಾರೆ. ಸೊ ಕಾರ್ಪೊರೇಟ್ ನಲ್ಲಿ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ಸ್ ಗಳನ್ನ, ಟ್ರೈನಿಂಗ್ಸ್ ಗಳನ್ನ, ಸೂಪರ್ವಿಷನ್ ಕೊಟ್ಟು ಸೊ ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡುವಂತ ರೀತಿಯಲ್ಲಿ ನೋಡಿಕೊಳ್ಳುವಂತ ಜವಾಬ್ದಾರಿ
ಆ ಲೇಟರಲ್ ರಿಲೇಷನ್ಸ್ ನಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ರೋಸ್ ಅಂಡ್ ಕಾಲಮ್ಸ್. ಸೊ ಇಲ್ಲಿ ಕಾಲಮ್ಸ್ ಗಳನ್ನ ನಾವು ಈಚ್ ಫಂಕ್ಷನ್ಸ್ ಮತ್ತು ರೋಸ್ ಗಳನ್ನ ಪ್ರೊಡಕ್ಟ್ಸ್ ಮತ್ತು ಸರ್ವಿಸ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿದ್ರೆ ಅದೊಂದು ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಆಗ್ತದೆ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ಟುಡೇಸ್ ಡಿಸ್ಕಷನ್. ಸೊ ಇವತ್ತಿನ ಡಿಸ್ಕಷನ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಇದ್ರೆ ಪ್ರಶ್ನೆಗಳನ್ನ ಕೇಳ್ಬೋದು. No doubts? Okay, thank you for today's session. We'll continue in the next class on Monday with a new topic. Thank you.